ಇದೇ ರೀತಿ ನಾಭಾಗ ಅಂತ ಒಬ್ಬ ರಾಜ, ಎಷ್ಟು ಪ್ರಾಮಾಣಿಕ, ಸೂರ್ಯವಂಶದ ರಾಜ. ಅವನ ಅಣ್ಣಂದರೆಲ್ಲ ಸೇರಿ ನಾಭಾಗನಿಗೆ ಆಸ್ತಿಯ ಒಂದು ಅಂಶವನ್ನು ಕೂಡ ಕೊಡದೇನೆ ಎಲ್ಲ ತಾವೇ ಹಂಚಿಕೊಂಡು ಬಿಟ್ರಂತೆ. ಅವನಿಗೆ ಭಾಗವೇ ಕೊಡಲಿಲ್ಲ. ಆಗ ತಂದೆ ಹತ್ತಿರ ಹೋಗಿ ಕೇಳಿದ, ಅಣ್ಣಂದರು ಎಲ್ಲ ಹಂಚಿಕೊಂಡ್ರು, ನನಗೇನೂ ಕೊಡಲಿಲ್ಲ ಅಂತ. ಆಗ ತಂದೆ ಹೇಳ್ತಾನೆ, ನೀನು ಜಗಳ ಮಾಡಲಿಕ್ಕೆ ಹೋಗಬೇಡ, ಕೊಡಲಿಲ್ಲ ಇಲ್ಲ, ನಿನಗೆ ಮಂತ್ರ ಬರ್ತದೆ. ಅಂಗಿರಸ ಗೋತ್ರದ ಬ್ರಾಹ್ಮಣರು ಒಂದು ಕಡೆ ಯಜ್ಞ ಮಾಡ್ತಿದ್ದಾರೆ, ಅಲ್ಲಿ ಹೋಗು, ಯಜ್ಞ ನೋಡ್ತಾ ಕೂತ್ಕೋ. ಅವರೇನಾದರೂ ತಂತ್ರ ಮಂತ್ರಗಳಲ್ಲಿ ತಪ್ಪಿದರೆ ನೀನು ಅವರಿಗೆ ನೆನಪು ಮಾಡಿಕೊಡು, ಅವ್ರು ಏನು ಕೊಡ್ತಾರೋ ಅದರಿಂದ ಬದುಕು ಅಂತ. ಹಾಗೆ ಹೋದ. ಒಂದು ಕಡೆ ಬ್ರಾಹ್ಮಣರು ಆಂಗಿರಸ ಗೋತ್ರದವರು ಯಜ್ಞ ಮಾಡ್ತಿದ್ದರು. 6ನೇ ದಿವಸದ್ದೇನೋ ತಪ್ಪಿ ಹೋಯ್ತಂತೆ ಅವರಿಗೆ ಮಂತ್ರ. ನಾಭಾಗ ಒಬ್ಬ ಕ್ಷತ್ರಿಯ ರಾಜಕುಮಾರ ನೆನಪು ಮಾಡಿಕೊಟ್ಟ ಮೇಲೆ ಆ ಯಜ್ಞ ಸಂಪೂರ್ತಿ ಆಯಿತು. ಆ ಯಜ್ಞಕ್ಕೋಸ್ಕರ ಅಂತ ಏನೇನು ಸಂಗ್ರಹ ಮಾಡಿದ್ರೋ ಎಲ್ಲ ನಾಭಾಗನಿಗೆ ಕೊಟ್ಟರು. ಇವನು ಅದನ್ನು ಗಂಟು ಕಟ್ಟಿಕೊಂಡು ತರ್ತಾ ಇದ್ದಾನೆ. ಅಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ಬಂದಂತೆ. ವ್ಯಕ್ತಿ ಬಂದು ಹೇಳ್ತಾನೆ, ಇದೆಲ್ಲ ನನಗೆ ಸೇರಿದ್ದು, ಒಂದು ತೊಗೊಂಡು ಹೋಗಬೇಡ ಅಂದ. ಈಗ ತಾನೇ ಬ್ರಾಹ್ಮಣರು ನನಗೆ ಕೊಟ್ಟರು, ನನಗೆ ಸೇರಿದ್ದು ನಾ ತೊಗೊಂಡು ಹೋಗ್ತೇನೆ ಅಂತೀವ. ಅವರು ಕೊಟ್ಟದ್ದು ತಪ್ಪು, ನೀ ತೊಗೊಳ್ಳೋದು ತಪ್ಪು ಅಂತ ಆ ವ್ಯಕ್ತಿ. ಅವ್ರು ಕೊಟ್ಟದ್ದು ತಪ್ಪು, ನೀ ತೊಗೊಳ್ಳೋದು ತಪ್ಪು, ಬೇಕಾದ್ರೆ ನಿಮ್ಮ ತಂದೆಯನ್ನು ಕೇಳಿ ಬಾ, ಇದು ನಿಂದಲ್ಲ, ಇದು ಅವ್ರಿಗೆ ಕೊಡಲಿಕ್ಕೆ ಹಕ್ಕಿಲ್ಲ ಅಂತ. ಹೋಗಿ ಮನೆಗೆ ಬಂದು ತಂದೆಯನ್ನು ಕೇಳಿದ್ನಂತೆ. ಆಗ ತಂದೆ ಹೇಳ್ತಾನೆ ನಾಭಾಗನಿಗೆ, ಬಂದ ವ್ಯಕ್ತಿ ಯಾರು ಗೊತ್ತೋ? ರುದ್ರದೇವರು. ಒಂದು ಯಜ್ಞ ನಡೆಯುವಾಗ ಏನಾದರೂ ಉಳಿದ್ರೆ ಅದೆಲ್ಲ ರುದ್ರದೇವರಿಗೆ ಸೇರಿದ್ದಂತೆ. ಉಚ್ಛೇಷಣ ಭಾಗೋ ವೈ ರುದ್ರ ಅಂತ ಯಜ್ಞದಲ್ಲಿ ಸಂಗ್ರಹ ಮಾಡಿರ್ತಾರೆ. ಅನೇಕ ಸಂಗ್ರಹ ಮಾಡಿದಾಗ ಉಳಿದೇ ಉಳಿತದೆ, ಧನ ಧಾನ್ಯ ಎಲ್ಲ ಉಳಿತದೆ, ಅದೆಲ್ಲ ರುದ್ರದೇವರಿಗೆ ವಿನಿಯೋಗ ಮಾಡಬೇಕು. ಅದಕ್ಕೆ ರುದ್ರದೇವರು ಬಂದು ಕೇಳ್ತಾ ಇದ್ದಾರೆ. ನಾಭಾಗ ತಾನು ತೊಗೊಂಡು ಹೋಗ್ತಾ ಇದ್ದಾನೆ. ತಂದೆ ಹೇಳಿದ, ಇದು ರುದ್ರದೇವರಿಗೆ ಸೇರಿದ್ದು, ನೀವು ಹೋಗಿ ಕೊಟ್ಟು ಬಾ ಅಂತ. ಅವನು ಕೊಡಲಿಕ್ಕೋಸ್ಕರ ಮುದ್ದಾಂ ಬಂದಿದ್ದಾನೆ. ಅಲ್ಲಿವರೆಗೆ ಆ ಬ್ರಾಹ್ಮಣ ಬಂದವನು ರುದ್ರದೇವರಿದ್ದರು. ನಾಭಾಗ ಬಂದು ಹೇಳಿದ, ನಮ್ಮ ತಂದೆ ಹೇಳಿದರು ಇದು ನಿಮಗೇ ಸೇರಿದ್ದಂತೆ, ತಗೊಳ್ಳಿ ಅಂತ ಅಂದ್ಬಿಟ್ಟು. ಎಷ್ಟು ಸಂತೋಷ ಆಯಿತು ರುದ್ರದೇವರಿಗೆ. ನೀನೂ ಪ್ರಾಮಾಣಿಕ, ನಿಂದಲ್ಲ ಅಂತ ಗೊತ್ತಾದ ಮೇಲೆ ಅಲ್ಲ ಅಂತ ಹೇಳಲಿಕ್ಕೆ ಬಂದಿದ್ದಿ, ಅಷ್ಟು ಮುಗ್ಧನಿದ್ದಿ ನೀನು. ನಿಮ್ಮ ಅಪ್ಪ ಪ್ರಾಮಾಣಿಕ, ನೀನೂ ಪ್ರಾಮಾಣಿಕ, ಸುಳ್ಳು ಹೇಳಲಿಲ್ಲ. ಬಹಳ ಸಂತೋಷ ಆಯಿತು, ಇದೆಲ್ಲ ನನಗೇ ಸೇರಿದ್ದು, ನಾನು ಕೊಡ್ತೇನೆ, ತೊಗೊಂಡು ಹೋಗು ಅಂತ ಕೊಟ್ರಂಥವ್ರು. ಅಂತೂ ಇವನಿಗೆ ಸಂಪತ್ತು ಸಿಕ್ತು. ಅದರಿಂದ ಬದುಕಿದವನು ನಾಭಾಗ. ಪ್ರಾಮಾಣಿಕತೆ ಹೇಗಿರಬೇಕು ಅನ್ನೋದಕ್ಕೆ ಇವನ ಕಥೆ ತೋರಿಸ್ತದೆ. ಅಂಬರೀಷೋ ಮಹಾಭಾಗ ಸಪ್ತದ್ವೀಪವತೀಂ ಮಹೀಂ. ಸಪ್ತದ್ವೀಪ ಸಹಿತವಾದ ಭೂಮಂಡಲ ಆಳ್ತಾ ಇದ್ದವನು ಅಂಬರೀಷ. ಅವನು ಹೇಗಿದ್ದ, ಅವನ ಜೀವನ ಹೇಗಿತ್ತು ಅಂತ ಹೇಳ್ತಾರೆ. ಸವೈ ಮನಃ ಕೃಷ್ಣ ಪದಾರವಿಂದಯೋ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ಮಂದಿರ ಮಾರ್ಜನಾದಿಷು ಶ್ರುತಿಂ ಚಕಾರಾಚ್ಯುತ ಸತ್ಕಥೋದಯೇ. ಸವೈ ಮನಃ ಕೃಷ್ಣ ಪದಾರವಿಂದಯೋ. ಪ್ರತಿನಿತ್ಯ ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವರ ಧ್ಯಾನ ಮಾಡಿಯೇ ಮತ್ತೆ ರಾಜ್ಯಭಾರ. ಅಲ್ಲಿಯವರೆಗೆ ಮನೆಯಿಂದ ಹೊರಗೆ ಕಾಲಿಡ್ತಿದ್ದೆ. ಏನು ಕೆಲಸ ಮಾಡಲಿಕ್ಕೆ ಹೋದರೂ ಕೂಡ ಮೊದಲು ದೇವರ ಧ್ಯಾನ ಮಾಡಿ ಆಮೇಲೆ ಹೊರಗೆ ಹೋಗುವನು. ತಾನು ಪ್ರತಿನಿತ್ಯ ತನ್ನ ಸ್ನೇಹಿತರನ್ನು ಭೃತ್ಯರನ್ನು ಕೂಡಿಸ್ಕೊಂಡು ಭಗವಂತನ ಕಥೆ ಹೇಳ್ತಿದ್ದಂತೆ. ನಿತ್ಯ ಪುರಾಣ ಅಂತುಂಟು. ಒಂದು ದಿವಸವೂ ಕೂಡ ಬಿಡದೇನೆ ತನ್ನ ಭೃತ್ಯರಿಗೆ ಪ್ರಜೆಗಳಿಗೆ ತಾನೇ ಪರಮಾತ್ಮನ ಕಥೆ ಹೇಳುವವನು. ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ಮಂದಿರ ಮಾರ್ಜನಾದಿಷು. ತಾನೇ ತನ್ನ ಊರಿನ ದೇವಾಲಯಕ್ಕೆ ಹೋಗಿ 2 ಕೈಯಿಂದ ಹರಿಮಂದಿರ ಮಾರ್ಜನ ಮಾಡ್ತಿದ್ದಂತೆ. 2 ಕೈ ಉಪಯೋಗಿಸಿ ದೇವರ ಮನೆಯನ್ನು ಒರೆಸೋದು, ಸಾರಿಸೋದು, ಗುಡಿಸೋದು ಎಲ್ಲ ಮಾಡ್ತಿದ್ದ. ಶ್ರುತಿಂಚಕಾರ ಅಚ್ಯುತ ಸತ್ಕಥೋದಯೇ. ತಾನು ಪಂಡಿತರನ್ನು ಕರೆಸಿ ಪ್ರತಿನಿತ್ಯ 1 ಕಿವಿಯಿಂದ ಹರಿಕಥೆ ಕೇಳ್ತಿದ್ದಂತೆ. ವ್ಯಾಸರ ವಾಣಿ ನೋಡಿ ಹೇಗಿದೆ. ಕರವು ದ್ವಿವಚನ, ಶ್ರುತಿಂ ಏಕವಚನ. 2 ಕೈಯಿಂದ ಹರಿಮಂದಿರ ಮಾರ್ಜನ ಮಾಡ್ತಾ ಇದ್ದ, 1 ಕಿವಿಯಿಂದ ಹರಿಕಥೆ ಕೇಳ್ತಿದ್ದ ಅಂತ ಹೇಳಿದ್ದಾರೆ. ಅಂದರೆ ಇನ್ನೊಂದು ಕಿವಿಯಿಂದ ಬಿಡ್ತಿದ್ದ ಅಂತ ಅರ್ಥ ಅಲ್ಲ. 2 ಕೈಯಿಂದ ಇದು ಹರಿಮಂದಿರ ಮಾರ್ಜನ ಮಾಡ್ತಿದ್ದ ಅಂದರೆ ದೇವರ ಸೇವೆ ಮಾಡುವಾಗ 2 ಕೈಯನ್ನು ಉಪಯೋಗಿಸಬೇಕು. 1 ಕೈಯಿಂದ ಮಾಡಿದರೆ ಸ್ವಲ್ಪ ತಾತ್ಸಾರ ಮಾಡಿದ ಹಾಗೆ. ಏನಾದರೂ ದೊಡ್ಡವರು ಮಂತ್ರಾಕ್ಷತೆ ಕೊಡ್ತಾರೆ ಅಂದರೆ 2 ಕೈ ಹಿಡಿತಾರೆ. ಏನಾದರೂ ಒಂದು ವಸ್ತು ಕೊಡಲಿಕ್ಕೆ ಬಂದರೆ 2 ಕೈ ಹಿಡಿತಾರೆ. ಮಂಗಳಾರತಿ ಮಾತ್ರ 1 ಕೈಯಲ್ಲಿ ತೊಗೋಬೇಕಷ್ಟೆ, ಅದು 2 ಕೈಯಲ್ಲಿ ತೊಗೊಳ್ಬಾರ್ದು. ಅದು ಬಿಟ್ಟರೆ ಎಲ್ಲ 2 ಕೈ ಉಪಯೋಗಿಸ್ಬೇಕು.
ಅವನು 2 ಕೈಯಿಂದ ಹರಿಮಂದಿರ ಮಾರ್ಜನೆ ಮಾಡ್ತಿದ್ದ. ಈಗಂತೂ ಈ ವಾಣಿ ಬಹಳ ಔಚಿತ್ಯಪೂರ್ಣ. ಯಾಕೆಂದರೆ ಈಗೆಲ್ಲರೂ ಒಂದೇ ಕೈಯಿಂದಲೇ ಮಾಡೋದು, ಏನು ಕೆಲಸ ಮಾಡಿದರು. ಇನ್ನೊಂದು ಕೈಯಲ್ಲಿ ಮೊಬೈಲ್ ಇರ್ತದೆ, ಆದ್ದರಿಂದ ಆ ಮೊಬೈಲ್ ಬಿಡಲಿಕ್ಕೆ ಆಗೋದೇ ಇಲ್ಲ. ಒಂದು ಕೈಯಲ್ಲಿ ಮೊಬೈಲು, ಒಂದೇ ಕೈಯಿಂದಲೇ ಎಲ್ಲ ಇಸ್ಕೊಳ್ಳೋದು. ಅದಾಗಬಾರ್ದು. 2 ಕೈಯನ್ನು ಚಾಚಬೇಕು. 2 ಕೈಯಿಂದ ಹರಿಪ್ರಸಾದ, ಹರಿನಿರ್ಮಾಲ್ಯ 2 ಕೈಯಿಂದ ತೊಗೊಳ್ಬೇಕು. ಕರವು ಹರೇರ್ಮ ಒಂದು ಕಿವಿಯಿಂದ ಕಥೆ ಕೇಳ್ತಿದ್ದ ಅಂದರೆ ಏನರ್ಥ? ಒಂದು ಕಿವಿಯಿಂದ ಕೇಳಲಿಕ್ಕೆ ಆಗ್ತದ? ನಾವು ಹೇಳುವಾಗ 2 ಕಿವಿಗೂ ಬೀಳೋದಿಲ್ವ? ಒಂದು ಕಿವಿಯಿಂದ ಕೇಳ್ತಿದ್ದ ಅಂದರೆ ಏನರ್ಥ? ಬಹಳ ಅರ್ಥಗಂಭೀರವಾದ ಮಾತು ಇದೆಲ್ಲ. ಒಂದು ಕಿವಿಯಿಂದ ಕೇಳ್ತಾ ಇದ್ದ ಅಂದರೆ ಹರಿಕಥಾ ಶ್ರವಣ ಮಾಡಿದರೆ ಇದು ಮಂತ್ರ ಸಮಾನ ಅಂತ ಬಲಗಿವಿಯಿಂದ ಕೇಳ್ತಾ ಇದ್ದ. ಮಂತ್ರೋಪದೇಶ ಯಾರಾದರೂ ಕೊಡುವಾಗ ಹಿರಿಯರು ಬಲಗಿವಿಯಲ್ಲಿ ಮಂತ್ರೋಪದೇಶ ಕೊಡಬೇಕು ಅಂತ ಉಂಟು. ಎಡಗಿವಿಗೆ ಮಂತ್ರೋಪದೇಶ ಬೀಳಬಾರ್ದು. ಅದಕ್ಕೆ ಬಲಗಿವಿ ಹತ್ತಿರ ಬಾಯಿಟ್ಟು ಗುಟ್ಟಾಗಿ ಬಲಗಿವಿಯಲ್ಲಿ ಮಾತ್ರ ಮಂತ್ರೋಪದೇಶ ಕೊಡ್ತಾರೆ, ಎಡಗಿವಿಗೆ ಬೀಳಬಾರ್ದು. ಪುರಾಣದ ಕಥೆ ಕೇಳುವಾಗ, ಹರಿಕಥೆ ಕೇಳುವಾಗ ಬಲಗಿವಿಯಿಂದ, ಒಂದು ಕಿವಿಯಿಂದ ಕೇಳ್ತಾ ಇದ್ದ ಅಂತಂದರೆ ಇದು ಮಹಾಮಂತ್ರಕ್ಕೆ ಸಮಾನ ಅನ್ನೋ ಭಾವನೆ ಅವನಿಗಿತ್ತು. ಆದ್ದರಿಂದ 2 ಕಿವಿಯಿಂದ ಕೇಳ್ತಿದ್ದಿಲ್ಲ. ಇದು ಈ ಸೂಚನೆ ಕೊಡಲಿಕ್ಕೆ ವ್ಯಾಸರು ಶ್ರುತಿಂ ಅಂತ ಏಕವಚನ ಪ್ರಯೋಗ ಮಾಡ್ತಾರೆ. ಶ್ರುತಿಂ ಚಕಾರ ಅಚ್ಯುತ ಸತ್ಕಥೋದಯೇ ಮುಕುಂದಲಿಂಗಾಲಯ ದರ್ಶನೇ ದೃಶವು. 2 ಕಣ್ಣು ಕೊಟ್ಟಿದ್ದಾನೆ ಭಗವಂತ. ದೇವರ ವಿಗ್ರಹ ಪ್ರತಿನಿತ್ಯ ನೋಡಲೇಬೇಕು, ಭಗವಂತನ ದರ್ಶನ ಮಾಡಲೇಬೇಕು, ಆ ನಿಯಮ ಇಟ್ಟುಕೊಂಡಿದ್ದ. ಇದೆಲ್ಲ ಅಂಬರೀಷನ ಚರಿತ್ರೆ. ಏಕಾದಶಿ ವ್ರತದಲ್ಲಿ ಬಹಳ ನಿಷ್ಠೆ ಇದ್ದವನು. ಅವನಿಗೆ ಪರಮಾತ್ಮನ ಅನುಗ್ರಹ. ದುರ್ವಾಸರು ಒಂದು ಸಲ ಅವನ ಮನೆಗೆ ಬಂದಾಗ, ತಡವಾಗಿ ಬಂದರು, ದ್ವಾದಶಿ ದಿವಸ. ಇವನು ಜಲಪಾರಣೆ ಮಾತ್ರ ಮಾಡಿದ್ದ. ಅಶಿತಾ ಆಪಹ, ನೀರು ಕುಡಿದ್ರೆ ಊಟ ಮಾಡಿದ ಹಾಗೂ ಸರಿ, ಮಾಡದೇ ಇದ್ದ ಹಾಗೂ ಸರಿ, ನೀರು ಕುಡಿದಿದ್ದ. ದುರ್ವಾಸರು ಇವನನ್ನು ಪರೀಕ್ಷೆ ಮಾಡಲಿಕ್ಕೆ ಅದನ್ನೇ ಆಕ್ಷೇಪ ಮಾಡಿದರು. ನನಗೆ ಆಮಂತ್ರಣ ಕೊಟ್ಟು ನನ್ನನ್ನು ಬಿಟ್ಟು ನೀರಾದರೂ ಹೇಗೆ ಕುಡಿದೆ ಅಂತ. ಅದಕ್ಕೊಂದು ಭೂತ ಸೃಷ್ಟಿ ಮಾಡಿ ಇವನನ್ನು ಸುಟ್ಟು ಬಿಡು ಅಂತ ಆಜ್ಞೆ ಮಾಡಿದರು. ಅಂಬರೀಷನನ್ನು ದ್ವಾದಶಿ ಬೆಳಗ್ಗೆ ಆ ಭೂತ ಅಟ್ಟಿಸ್ಕೊಂಡು ಬರ್ತಾ ಇದೆ. ಆವಾಗ ಸುದರ್ಶನ ಚಕ್ರ ಬಂದಿತ್ತಂತೆ ಪರಮಾತ್ಮಂದು ಅಂಬರೀಷನ ಮನೆಗೆ. ಯಾವತ್ತು? ದಶಮಿ. ಏಕಾದಶಿ ಉಪವಾಸ ಅಂದರೆ 3 ದಿನದ ವ್ರತ ಅದು. ದಶಮಿ ಒಂದು ಊಟ, ಏಕಾದಶಿ ನಿರಾಹಾರ, ದ್ವಾದಶಿ ಒಂದು ಊಟ. ದಶಮಿ ದಿವಸ ಇವನು ಸಂಕಲ್ಪ ಮಾಡುವಾಗಲೇ ಸುದರ್ಶನ ಚಕ್ರ ಬಂದಿತ್ತು. ಆ ದುರ್ವಾಸರು ಪ್ರಯೋಗ ಮಾಡಿದ ಭೂತವನ್ನು ಸುದರ್ಶನ ಚಕ್ರ ಸುಟ್ಟು ಹಾಕಿಬಿಡ್ತಂತೆ. ಆಮೇಲೆ ಅವರನ್ನೇ ಬೆನ್ನಹತ್ತಿತ್ತು, ದುರ್ವಾಸರನ್ನು. ಇಡೀ ಪ್ರಪಂಚ ತಿರುಗಿದ್ರಂತೆ ಅವರು. ಎಲ್ಲಿ ಹೋದರೂ ಆ ಚಕ್ರ ಬಿಡಲೇ ಇಲ್ಲ. ಕೊನೆಗೆ ತಿರುಗಿ 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 ವೈಕುಂಠಕ್ಕೆ ಹೋದರು. ಪರಮಾತ್ಮನೂ ಕೈ ಎತ್ತಿಬಿಟ್ಟ. ಕೈಲಾಸದಲ್ಲಿ ರುದ್ರದೇವರು ಕೈ ಎತ್ತಿದ್ರು, ಬ್ರಹ್ಮದೇವರು ಕೈ ಎತ್ತಿದ್ರು. ಸತ್ಯಲೋಕಕ್ಕೆ ಹೋದಾಗ ವೈಕುಂಠಕ್ಕೆ ಹೋದರೆ ಪರಮಾತ್ಮನೂ ಕೈ ಎತ್ತಿಬಿಟ್ಟ. ಭಕ್ತನಿಗೆ ಅಪರಾಧ ಮಾಡಿದ್ದೆ, ನಾನೇನೂ ಮಾಡಲಿಕ್ಕಾಗೋದಿಲ್ಲ ಅಂತ. ಕೊನೆಗೆ ದುರ್ವಾಸರು ಅಂಬರೀಷನ ಮನೆಗೆ ಬಂದ್ರಂತೆ. ಬರುವಾಗ ಸರಿಯಾಗಿ ಮುಂದಿನ ಕಾರ್ತಿಕ ದ್ವಾದಶಿ ಬಂದಿದ್ದಾರೆ. ಹಿಂದಿನ ಕಾರ್ತಿಕ ದ್ವಾದಶಿ ಓಡ್ಲಿಕ್ಕೆ ಶುರು ಮಾಡಿದ್ರು, ಮುಂದಿನ ಕಾರ್ತಿಕ ದ್ವಾದಶಿ ಬಂದ್ರಂತೆ. ಅಲ್ಲಿಯವರೆಗೆ ಬರೀ ನೀರೇ ಕುಡಿತಾ ಇದ್ರಂತವು. ನೀರು ಕುಡಿದ್ರೆ ದೋಷ ಇಲ್ಲ ಅಂತ ಬ್ರಾಹ್ಮಣರು ಹೇಳಿದರು. ನೀರೇ ಕುಡಿದಿದ್ದ ಈ ಅಂಬರೀಷ. ಅವ್ರಿಗೆ 1 ವರ್ಷ ನೀರು ಕುಡಿಸಿದವನು. 1 ವರ್ಷ ನೀರು ಕುಡಿಸಿದ. ಇವರಿಗೆ ಅದೂ ಇಲ್ಲ ಅಂಬರೀಷನಿಗೆ. ಅವ್ರಿಗೆ ಊಟ ಹಾಕದೆ ನಾನು ಊಟ ಮಾಡೋದಿಲ್ಲ ಅಂತ ಇವನು ಕಾಯ್ತಾ ಇದ್ದ. 1 ವರ್ಷ ತಿರುಗಿ ತಿರುಗಿ ಬಂದ ಮೇಲೆ ಅಂಬರೀಷ ಹೇಳ್ತಾನೆ, ದುರ್ವಾಸರೇ, ಇವತ್ತು ದ್ವಾದಶಿನೇ ಬಂದಿದ್ದೀರಿ. ನಾನು ಹೇಳಿದ್ದು ಹಿಂದಿನ ಕಾರ್ತಿಕ ದ್ವಾದಶಿ, ನೀವು ಇವತ್ತಿನ ಕಾರ್ತಿಕ, ಈ ವರ್ಷದ ಕಾರ್ತಿಕ ದ್ವಾದಶಿ ಬಂದಿದ್ದೀರಿ. 1 ವರ್ಷ ತಿರುಗಿ ಬೇಗ ನದಿಗೆ ಹೋಗಿ ಸ್ನಾನ ಮಾಡಿ ಬನ್ನಿ, ಯಮುನಾ ನದಿಗೆ ಹೋಗಿ ಸ್ನಾನ ಮಾಡಿ ಬನ್ನಿ. ಅವರು ಯಮುನಾ ನದಿಗೆ ಹೋಗಿ ಸ್ನಾನ ಮಾಡಿ ತಡ ಆಗಿತ್ತು, ಅದಕ್ಕೆ ಇವನು ಪಾಲನೆ ಮಾಡಿಬಿಟ್ಟ ಸಾಧನೆ ದ್ವಾದಶಿ ಅಂತ. ಇವತ್ತು ಬೇಗ ಸ್ನಾನ ಮಾಡಿ ಬನ್ನಿ ಅಂದರೆ ಟ್ಯಾಪ್ ವಾಟ್ರೇ ಮಾಡಿಬಿಡ್ತೀನಿ ಅಂದ್ರಂತೆ. ಮತ್ತು ಅಲ್ಲಿ ಹೋದರೆ ಬೇಗ ಬರೋ ಮನಸ್ಸಾಗೋದಿಲ್ಲ, ನಿನ್ನನ್ನು ಕಾಯಿಸೋದಿಲ್ಲ, ನೀನು ಮಹಾನುಭಾವ ಅಂತ ಪ್ರಶಂಸೆ ಮಾಡಿ ಅಲ್ಲಿಂದಲ್ಲಿ ಭೋಜನ ಮಾಡಿ ಆಮೇಲೆ ಅಂಬರೀಷ ಮಾಡಿದ್ನಂತೆ. ಇಂಥ ಭಗವದ್ಭಕ್ತ ರಾಜರಿದ್ದರು ಅಂತ ತಿಳಿಸಿದ್ದಾರೆ. ಅಂಬರೀಷ ಇವರೆಲ್ಲ ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ ಅಂತ ಬಿರುದು. ಆದರೆ ಅವನು ಮೊದಲು ಸತ್ಯ ಹರಿಶ್ಚಂದ್ರ ಅಲ್ಲ. ಅವನಿಗೆ ಸಂತತಿ ಇದ್ದಿಲ್ಲ, ಮಕ್ಕಳಿದ್ದಿಲ್ಲ. ವರುಣದೇವರಿಗೆ ಹರಕೆ ಹೊತ್ತನಂತೆ, ನನಗೊಂದು ಗಂಡು ಮಗು ಆದರೆ ಅದನ್ನೇ ಬಲಿ ಕೊಟ್ಟು ಯಾಗ ಮಾಡ್ತೇನೆ ಅಂತ ಹರಕೆ ಹೊತ್ತುಬಿಟ್ಟು. ಸ್ವಲ್ಪ ವಿಚಾರ ಮಾಡಬೇಕೋ ಬೇಡ. ಗಂಡು ಮಗು ಹುಟ್ಟಿದರೆ ಅದನ್ನೇ ಬಲಿ ಕೊಡ್ತೇನೆ ಅಂತ. ಹುಟ್ಟಿತು, ಒಂದು ಗಂಡು ಮಗು ಹುಟ್ಟಿತು. ಬಲಿ ಕೊಡಲಿಕ್ಕೆ ಹಿಂದಿಟ್ಟು ಹಾಕಿದ. ವರುಣದೇವರು ಬಂದೇ ಬಿಟ್ಟರು ಮನೆಗೆ. ಹರಿಶ್ಚಂದ್ರ
ಗಂಡು ಮಗು ಆದರೆ ಬಲಿ ಕೊಟ್ಟು ಯಾಗ ಮಾಡ್ತೇನೆ ಅಂತ ಹರಿಕೆ ಮಾಡ್ಕೊಂಡಿದ್ದಿ, ಗಂಡು ಮಗು ಹುಟ್ಟಿದೆ, ಯಜ್ಞ ಮಾಡು ಅಂದರು. ಹರಿಶ್ಚಂದ್ರ ಏನೋ ಹೇಳಿ ತಪ್ಪಿಸ್ಕೊಂಡ. ನಾನು ನಿಮಗೆ ಹರಿಕೆ ಮಾಡಿದ್ದು ಹೌದು, ಆದರೆ ಈಗ ತಾನೇ ಹುಟ್ಟಿದೆ ಮಗು, 10 ದಿವಸ ಆಗುವವರೆಗೆ ಮೈಲಿಗೆ ಇರ್ತದೆ, ಅಶೌಚ ಜಾತಾಶೌಚ, 10 ದಿವಸ ಕಳೆದ ಮೇಲೆ ಯಜ್ಞ ಮಾಡ್ತೇನೆ ಎಂದ. ಹೋದರು ವರುಣದೇವರು. ಹೌದು, ಮೈಲಿಗೆ ಎದ್ದು ಯಾಕೆ ಅಂತ. 10 ದಿವಸ ಕಳೀತು, ಮತ್ತೆ ಬಂದರು ವರುಣದೇವರು. 10 ದಿವಸ ಆಯ್ತಲ್ಲ, ಈಗ ಯಜ್ಞ ಮಾಡು ಅಂದರು. ಆಗ ಹರಿಶ್ಚಂದ್ರ ಹೇಳ್ತಾನೆ, ಇನ್ನೊಬ್ಬರ ಆಚಾರ್ಯ ಹೇಳಿದರು, ಮಗು ಮಡಿಗೆ ಬರಬೇಕಾದ್ರೆ ಹಲ್ಲು ಬರಬೇಕಂತೆ. ಹಲ್ಲು ಬಂದ ಮೇಲೆ ಮಡಿಗೆ ಬರ್ತದೆ, ಅಲ್ಲಿವರೆಗೆ ಬರೋದಿಲ್ಲ ಅಂಥದ್ದು. ಹಲ್ಲು ಬರಲಿ, ಆಮೇಲೆ ಯಜ್ಞ ಮಾಡ್ತೇನೆ. ವರುಣ ಮತ್ತೆ ಹೋದ. ಹಲ್ಲು ಬಂತು, ವಿಚಾರಿಸ್ತಾ ಇದ್ದ, ಬಂತಾ ಇಲ್ವಾ ಅಂತ. ಬಂತು ಅಂತ ಗೊತ್ತಾಯಿತು. ವರುಣ ಬಂದ, ಹಲ್ಲೂ ಬಂತು, ವರ್ಣನೂ ಬಂದ, ಯಜ್ಞ ಮಾಡು ಅಂದ. ಆಗ ಹರಿಶ್ಚಂದ್ರ ಹೇಳ್ತಾನೆ, ಇನ್ನೊಬ್ಬರು ದೊಡ್ಡ ಆಚಾರ್ಯ ಹೇಳಿದರು ಧರ್ಮಶಾಸ್ತ್ರದವರು, ಮೊದಲು ಬಂದ ಹಲ್ಲು ಒಂದು ಸಲ ಬೀಳಬೇಕಂತೆ, ಆಮೇಲೆ ಮಡಿಯಂತೆ ಅಂತಂದ. ಸರಿ, ಬೀಳ್ತದೆ, ಒಂದು ಸಲ ಹಲ್ಲು ಬೀಳ್ತದೆ, ಮತ್ತು 2ನೇ ಸಲ ಬರ್ತದೆ. ಬೀಳಲಿ ಅಂತ ಹೋದ. ಇಲ್ದಿದ್ರೆ ಬೀಳಿಸಿಬಿಡ್ತಿದ್ನೋ ಏನೋ ಗೊತ್ತಿಲ್ಲ, ಅಂತೂ ಹೋದ. ಬಿತ್ತು ಅಂತಾಯಿತು. ಮತ್ತೆ ವರುಣ ಬಂದ, ಹಲ್ಲು ಬಿತ್ತಲ್ಲ, ಮದುವೆ ಯಜ್ಞ ಮಾಡು. ಅಲ್ಲ, 2ನೇ ಸಲದ ಗಟ್ಟಿ ಹಲ್ಲು ಬಂದ ಮೇಲೆ ಮಡಿಯಂತೆ ಅಂತಂದ. ಮತ್ತೆ ವರುಣ ಹೋದ. ಆವಾಗ ಹರಿಶ್ಚಂದ್ರ, ಇವನು ರೋಹಿತ ಅಂತ ಮಗ ದೊಡ್ಡವನಾಗಿದ್ದ, ಈ ವರುಣ ಬಿಡಲ್ಲ, ನನ್ನನ್ನು ನಮ್ಮಪ್ಪ ಬಲಿ ಕೊಡಲೇಬೇಕಾಗ್ತದೆ ಅಂತ ಮನೆ ಬಿಟ್ಟು ಓಡೋಗಿಬಿಟ್ಟು. ಅದಕ್ಕೆ ಮುಂಚೆ ಇನ್ನೊಂದು ಸಲ ಬಂದಾಗ ಹರಿಶ್ಚಂದ್ರ ಹೇಳ್ತಾನೆ, ಉಪನಯನ ಒಂದು ಮಾಡಿಬಿಡ್ತೀನಿ, ಪೂರ್ತಿ ಮಡಿಗೆ ಬರ್ತದೆ ಅಂತಂದ. ಉಪನಯನವೂ ಆಯಿತು. ಆಮೇಲೆ ಮತ್ತೆ ವರುಣ ಬಂದ, ಉಪನಯನ ಆಯ್ತಲ್ಲ, ನನಗಂತೂ ಇನ್ವಿಟೇಷನ್ ಕೊಡಲಿಲ್ಲ, ಉಪನಯನ ಆಯಿತು, ಈಗಾದರೂ ಯಜ್ಞ ಮಾಡು ಅಂತ. ಯಜ್ಞ ಮಾಡು ಅಂತ ಹೇಳಿದರೆ ಆವಾಗ ಆ ಮಗನೇ ಓಡಿ ಹೋಗಿದ್ದಾನೆ ಅಂತಾಯಿತು. ಮಗ ಇಲ್ಲ ಮನೆಯಲ್ಲಿ, ಉಪನಯನ ಮಾಡಿಕೊಂಡು ಯಾವ ಗುರುಕುಲಕ್ಕೆ ಹೋಗಿದ್ದಾನೋ ಗೊತ್ತಿಲ್ಲ, ಅಂತೂ ಎಲ್ಲಿ ಹುಡುಕಿದರೂ ಸಿಕ್ಕಿಲ್ಲ ಅಂತಾಯಿತು. ವರುಣದೇವರಿಗೆ ಸಿಟ್ಟು ಬಂತು. ಅವನ ವರುಣದೇವರ ಕೋಪದಿಂದ ಹರಿಶ್ಚಂದ್ರನ ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳಿಕ್ಕೆ ಶುರುವಾಯಿತು. ಜಲೋದರ ಅಂತ ಒಂದು ರೋಗ ವರುಣದೇವರ ಕೋಪದಿಂದ ಬರೋದದು. ಅದಕ್ಕೆ ವರುಣ ಸೂಕ್ತ ಪಾರಾಯಣ ಮಾಡಿದರೆ ನೀರು ಜಾಸ್ತಿ ಆದರೂ ಹೋಗ್ತದೆ. ಜಲೋದರ ರೋಗ ಬಂತು. ಏನು ಮಾಡಿದರೂ ವಾಸಿ ಆಗಲಿಲ್ಲ. ಅದು ರೋಹಿತನಿಗೆ ಗೊತ್ತಾಯಿತು. ಕೊನೆಗೆ ರೋಹಿತ ತಾನೇ ಬಲಿ ಆಗಿಬಿಡ್ತೇನೆ, ನಮ್ಮ ಅಪ್ಪನ ರೋಗ ಹೋದರೂ ಸಾಕು ಅಂತ ಹೇಳಿ ತಾನು ಬರ್ತಾನೆ. ಬರುವಾಗ ಅಜೀಗರ್ತ ಅಂತ ಒಬ್ಬ ಋಷಿಕುಮಾರ ಇದ್ದ. ಒಬ್ಬ ಋಷಿ ಅವನ ಮಗನನ್ನು ತಾನಿಸ್ಕೋತಾನೆ. ನನ್ನ ಬದಲಿಗೆ ವರುಣನಿಗೆ ಬಲಿ ಕೊಡಿಸ್ತೇನೆ, ನಾನು ಉಳಿತೇನೆ, ನಿನಗೆ ಇನ್ನಿಬ್ಬರು ಮಕ್ಕಳು ಉಳಿತಾರೆ, ಒಬ್ಬ ಮಗನನ್ನು ಕೊಡು ಅಂದಾಗ ಅವನೂ ಕೂಡ ಕೊಟ್ಟ. ಅಜೀಗರ್ತ ಅಷ್ಟು ಕರುಣೆ, ಒಬ್ಬ ಮಗನನ್ನು ಕೊಟ್ಟ. ರೋಹಿತ ಮಗನನ್ನು ಕರ್ಕೊಂಡು ಬಂದು ಯಜ್ಞಕ್ಕೆಲ್ಲ ವ್ಯವಸ್ಥೆ ಮಾಡಿದ. ಹರಿಶ್ಚಂದ್ರ ಯಜ್ಞ ಮಾಡುವಾಗ ಆ ಅಜೀಗರ್ತರ ಮಗನನ್ನು ರೋಹಿತನ ಬದಲಿಗೆ ಅವನನ್ನು ಕಂಬಕ್ಕೆ ಕಟ್ಟಿ ಹಾಕಿದ್ದಾರೆ, ಇನ್ನೇನು ಬಲಿ ಕೊಡಬೇಕು. ಆವಾಗ ಪಶ್ಚಿಮಕ್ಕೆ ತಿರುಗಿ ಅವನು ಸ್ತೋತ್ರ ಮಾಡಿದನಂತೆ. ಇಮಮ್ಮೆ ವರುಣ ಶ್ರುಧಿ ಹವ ಮಧ್ಯಾಚ ಮೃಡಯ ತ್ವಾಮವಶ್ಯುರಾಚಕೆ ತತ್ವಾಯಾಮಿ ಬ್ರಹ್ಮಣ ವಂದಮಾನಸ್ತದಾಶಃ ಆಸ್ತೆ ಯಜಮಾನೋ ಹವಿರ್ಭಿಃ ಅಹೇಡಮಾನೋ ವರುಣೇಹ ಬುದ್ಧಿರುಷಗಿಂ ಸಮಾನ ಆಯುಃ ಪ್ರಮೋಷೀಃ. ಈ ಸ್ತೋತ್ರ ಮಾಡಿದಾಗ ವರುಣದೇವರು ಪ್ರಸನ್ನರಾಗಿ ಇವನ ಅಜೀಗರ್ತರ ಮಗನನ್ನೂ ಬಿಡಿಸಿ ರೋಹಿತನನ್ನೂ ಬಿಟ್ಟು ಬದುಕೊಳ್ಳಿ, ಇಂಥ ಹರಿಕೆ ಇನ್ನೊಂದು ಸಲ ಹೊರಬೇಡ ಅಂತ ಹೇಳಿ ಹೋದರು. ಹೀಗೆ ಹರಿಶ್ಚಂದ್ರ ಕಾಲವಂಚನೆ ಮಾಡಿದವನು. ಆಮೇಲೆ ಸತ್ಯ ಹರಿಶ್ಚಂದ್ರನಾಗಿ ಬದಲಾದ. ಮೊದಲು ಅವನ ಕಥೆ ಇದು, ಅದು ಭಾಗವತ ಹೇಳ್ತಾ ಇದೆ. ಹೀಗೆ ಹರಿಶ್ಚಂದ್ರ ಭಗೀರಥ ತನ್ನ ಪೂರ್ವಿಕರನ್ನು ಉದ್ಧಾರ ಮಾಡಬೇಕು ಅಂತ ಆಕಾಶದಲ್ಲಿ ಹರಿಯುವ ಗಂಗೆಯನ್ನು ಭೂಮಿಯವರೆಗೆ ಇಳಿಸಿದವನು. ಎಷ್ಟು ಜನರಿಗೆ ಉಪಯೋಗ ಆಯಿತು. 3 ಲೋಕ, ತ್ರಿಪಥಗಾಮಿನಿ ಅಂತ ಹೆಸರು. 3 ಲೋಕದವರು ಗಂಗೆಯಲ್ಲಿ ಸ್ನಾನ ಮಾಡಿ ಪವಿತ್ರರಾಗ್ತಾ ಇದ್ದಾರೆ. ಭಾಗೀರಥಿ ಗಂಗೆ ಅಂತ ಸ್ಮರಣೆ ಮಾಡ್ತಾ ಇದ್ದಾರೆ. ಅಂಥ ಪವಿತ್ರವಾದ ಗಂಗೆಯನ್ನು ತರಿಸಿದವನು ಭಗೀರಥ. ಆದ್ದರಿಂದಲೇ ಭಾಗೀರಥಿ ಅಂತ ಹೆಸರು ಬಂತು. ಇಂಥ ಲೋಕೋಪಕಾರ ಮಾಡಿದ ಭಗೀರಥ ಸೂರ್ಯವಂಶದವನು. ಅದೇ ವಂಶದಲ್ಲಿ ಪಿತೃವಾಕ್ಯ ಪರಿಪಾಲನೆ, ಭ್ರಾತೃಪ್ರೇಮ, ಮಾತೃಗಳಲ್ಲಿ ಭಕ್ತಿ, ಇದಕ್ಕೆಲ್ಲ ಹೆಸರುವಾಸಿಯಾದವನು ಶ್ರೀರಾಮಚಂದ್ರ. ಮಹಾತ್ಯಾಗಮೂರ್ತಿ. ದಶರಥ ತನ್ನ ಬಾಯಲ್ಲಿ ತಾನು ಹೇಳಲಿಲ್ಲ, ನೀನು ಕಾಡಿಗೆ ಹೋಗು, ಕೈಗೆ ನಾನು ವರ ಕೊಡ್ತೇನೆ ಅಂತ ಹೇಳಿದ್ದೇನೆ, 14 ವರ್ಷ ಕಾಡಿಗೆ ಹೋಗು ಅಂತ ದಶರಥ ಹೇಳಲೇ ಇಲ್ಲ. ವಿಷಯ ಗೊತ್ತಾಯಿತು, ರಾಮ ತಾನೇ ಕಾಡಿಗೆ ಹೋದ.
ನಮ್ಮಪ್ಪ ವರ ಕೊಡ್ತೇನೆ ಅಂತ ಹೇಳಿದ್ದಾನೆ, ಕೈಕೇಯಿ ವರ ಕೇಳ್ತಿದ್ದಾಳೆ, ಹೋದ್ರಾಯಿತು ಅಂತ ತಾನೇ ಹೋದ 14 ವರ್ಷ. ಎಂಥ ತ್ಯಾಗ! ಇನ್ನೊಬ್ಬರಾಗಿದ್ದರೆ ಏನಾದರೂ ಮಾಡಿ ನಾನು ಬಿಡೋದಿಲ್ಲ ಅಂತ ಕೂಡ್ತಿದ್ರು. ರಾಮ 14 ವರ್ಷ ಕಾಡಿಗೆ ಹೋಗಿ ಅಂಥ ದೊಡ್ಡ ತ್ಯಾಗ ಮಾಡಿದ್ದಾನೆ. ತ್ಯಾಗೇನೈಕೆ ಅಮೃತತ್ವ ಮಾನಶು, ತ್ಯಾಗಮೂರ್ತಿ. ಲಕ್ಷ್ಮಣ ಅವನಿಗೇನು ನಿರ್ಬಂಧ ಇದ್ದಿಲ್ಲ. ಊರ್ಮಳೆಯನ್ನು ಮದುವೆ ಮಾಡಿಕೊಂಡವನು. ಆ ಊರ್ಮಳೆಯನ್ನು ಮನೆಯಲ್ಲಿ ಬಿಟ್ಟು ಅತ್ತೆ ಮಾವಂದಿರು ಸೇವೆ ಮಾಡಿಕೊಂಡಿರು ಅಂತ ಹೇಳಿ ತಾನು ರಾಮನ ಸೇವೆ ಮಾಡಬೇಕು 14 ವರ್ಷ ಅಂತ ಕಾಡಿಗೆ ಬಂದವನು ಲಕ್ಷ್ಮಣ. ಅವನ ತ್ಯಾಗ ಎಂಥದ್ದು! ಇವರಿಬ್ಬರೂ ಕಾಡಿಗೆ ಹೋದ ಮೇಲೆ ಅನಿವಾರ್ಯವಾಗಿ ಭರತ ರಾಜನಾಗಬೇಕಾಗಿತ್ತು. ಲಕ್ಷ್ಮಣನ ತಮ್ಮ ಭರತ. ನಾನಂತೂ ಆ ಸಿಂಹಾಸನದಲ್ಲಿ ಕೂಡೋದಲ್ಲ, ನನ್ನ ಯೋಗ್ಯತೆ ಅಲ್ಲ, ರಾಮನ ಪಾದುಕೆ ಇಡ್ತೀನಿ, ನಾನು ಹೊರಗಡೆ ನಂದಿಗ್ರಾಮದಲ್ಲಿರ್ತೇನೆ ಅಂತ 14 ವರ್ಷ ತಪಸ್ವಿಯಾಗಿ ನಂದಿಗ್ರಾಮದಲ್ಲಿದ್ದಂಥ ಭರತ. ಎಂಥ ತ್ಯಾಗಮೂರ್ತಿಗಳು ಇವು! ಇಷ್ಟು ತ್ಯಾಗ ಮಾಡಿದರು. ಇನ್ಯಾರಾದರೂ ಆಗಿದ್ದರೆ ಕಾಡಿಗೆ ಹೋದರೂ ಕೂಡ ದೊಡ್ಡಸ್ತಿಗೆ ಮಾಡಿಕೊಂಡು ಕಾಡಿಗೆ ಹೋಗಿ ಸಾಟರ್ಡೇ ಸಂಡೇ ಅಪ್ ಆ್ಯಂಡ್ ಡೌನ್ ಮಾಡಿಬಿಡ್ತಿದ್ರು. ಅಯೋಧ್ಯೆಗೆ ಬರೋದು ಹೋಗೋದು. ಲಕ್ಷ್ಮಣ 14 ವರ್ಷ ಈ ಕಡೆ ತಲೆ ಹಾಕಿಲ್ಲ. ಭರತನೂ ಕೂಡ ನಾಡಿನೊಳಗೆ ಕಾಲಿಡಲಿಲ್ಲ. ಅಷ್ಟು ತ್ಯಾಗ ಮಾಡಿ, ರಾಮನಿಗೋಸ್ಕರ ತ್ಯಾಗ ಮಾಡಿ ಕೀರ್ತಿ ಗಳಿಸಿದಂಥವರು ಇವರೆಲ್ಲ. ಅದೇ ಕೈಕೇಯಿ ಅಪಕೀರ್ತಿ ಕಟ್ಕೊಂಡು ರಾಮ ಅಂತ ಹೆಸರಿಟ್ಕೋತಾರೆ, ಲಕ್ಷ್ಮಣ ಅಂತ ಹೆಸರಿಟ್ಕೋತಾರೆ, ಕೈಕೇಯಿ ಅಂತ ಯಾರಾದರೂ ಹೆಸರಿಟ್ಕೋತಾರೆ. ನಾನಂತೂ ಕೇಳಲಿಲ್ಲ. ಯಾರನ್ನಾದರೂ ಒಬ್ಬರನ್ನ ಕೈಕೇಯಿ ಬಾಯಿ ಅಂತ ಕೇಳೇ ಇಲ್ಲ. ಗೋದಾಬಾಯಿ, ರಾಧಾಬಾಯಿ ಕೇಳಿದ್ದೇವೆ, ಕೈಕೇಯಿ ಬಾಯಿ ಇಲ್ಲವೇ ಇಲ್ಲ. ಯಾಕೆ? ಕೈಕೇಯಿ ಎಷ್ಟು ಅಪಕೀರ್ತಿ ಬಂತು. ರಾಮನನ್ನು ಕಾಡಿಗಟ್ಟಿದವಳು, ಅದರಿಂದ ಲಕ್ಷ್ಮಣ ಹೋದ, ಭರತ ಹೋದ. ಇದು ಯಾಕೆ? ನಾನು ರಾಜಮಾತೆ ಆಗಬೇಕು ಅಂತ ಆಸೆಪಟ್ಟದ್ದಕ್ಕೆ. ರಾಮನಿಗೆ ಇದು ಯಾವ ಆಸೆನೂ ಇದ್ದಿಲ್ಲ. ವಿದ್ಧಿಮಾಂ ಋಷಿಭಿಸ್ತುಲ್ಯಂ, ವಿದ್ಧಿಮಾಂ ಋಷಿಭಿಸ್ತುಲ್ಯಂ ಅಂತಾನೆ. ನಾನು ತಪ್ಪಿ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದ್ದೇನೆ, ಋಷಿಗಳ ವಂಶದಲ್ಲೇ ಹುಟ್ಟಬೇಕಾಗಿತ್ತು, ನಾನು ಕಾಡಿನಲ್ಲಿರಲಿಕ್ಕೆ ಹುಟ್ಟಿದವನು ಅಂತ ಏನೂ ಬೇಜಾರು ಮಾಡಿಕೊಳ್ಳದೆ ಕಾಡಿಗೆ ಹೋದವನು ರಾಮ. ಇವರೆಲ್ಲ ಸೂರ್ಯವಂಶದವರು.